ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಲ್ಲ, ನಾನ್ ಸುಮ್ಮನಿದ್ರೆ ಆಗಲ್ಲ. ಸತ್ಯನ ಎಷ್ಟು ದಿನ ಅಂತ ಮುಚ್ಚಿಟ್ಕೊಳ್ಳಿ. ಈ ಮನೆ ನನಗೆ ಎಲ್ಲ ರೀತಿಯ ಅಧಿಕಾರ ಕೊಟ್ಟಿದೆ. ನನ್ನ ಎಷ್ಟು ಆಸೆ ಕನಸುಗಳನ್ನ ಈಡೇರಿಸಿದೆ. ನನ್ನ ನಂಬಿ ಇಡೀ ಕಂಪನಿ ಜವಾಬ್ದಾರಿನ ಏಜೆ ನನಗೆ ಕೊಟ್ಟಿದ್ದಾರೆ. ಅಂತ ವ್ಯಕ್ತಿಗೆ, ಇಂಥ ಮನೆಗೆ ಸತ್ಯನ ಬಚ್ಚಿಟ್ಕೊಳ್ಳೋದ್ರ ಮೂಲಕ ನಾನು ಅನ್ಯಾಯ ಮಾಡಬಾರ್ದು. ಹೌದು ಹೌದು, ಏಜೆಗೆಲ್ಲ ಸತ್ಯನೂ ಹೇಳಬೇಕು. ಈ ಮನೆನ ಉಳಿಸ್ಕೋಬೇಕು. ಆದ್ರೆ ಈ ಕಿಶೋರ್, ಈ ಪಾಪಿ ಇಡೀ ಮನೆ ಜನನ ಕೊಂದಾಗ್ತೀನಿ ಅಂತ ಹೇಳಿದ್ರೋದ್ರಿಂದ ಯಾವಾಗ ಯಾರಿಗೇನಾಗುತ್ತೋ ಅಂತ ಭಯದಲ್ಲೇ ಕೂತ್ಕೊಂಡಿದ್ದೀನಿ. ಸತ್ಯನ ಏಜೆಗೆ ನಾನು ಹೇಗೆ ಹೇಳಿ? ಸತ್ಯನೂ ಗೊತ್ತಾಗ್ಬೇಕು. ಈ ಮನೆ ಜನನೂ ನಾನು ಉಳಿಸ್ಕೋಬೇಕು. ನಾನೇನ್ ಮಾಡ್ಲಿ? ಅಕ್ಕ, ಅಕ್ಕ, ಏನ್ ಯೋಚನೆ ಮಾಡ್ತಿದ್ದೀರಾ? ಹೇಳಲ್ವಾ? ಸರಿ ಬಿಡಿ, ನೀವ್ ಅದೇನ್ ಯೋಚನೆ ಮಾಡ್ತಿದ್ದೀರೋ ಅದನ್ನ ಪಕ್ಕಕ್ಕಿಡಿ. ಯಾಕಂದ್ರೆ ನಾನ್ ನಿಮ್ಗೋಸ್ಕರ ಏನೋ ತಂದಿದ್ದೀನಿ. ನೀವ್ ಅದನ್ನ ನೋಡಿದ್ರೆ ಎಷ್ಟು ಖುಷಿ ಆಗ್ತೀರಾ ಗೊತ್ತಾ? ನೋಡೋದಿರ್ಲಿ, ತಿಂದ್ರೆ ಅಷ್ಟೇ ಕತೆ. ನೋಡಿ ಇಲ್ಲಿ, ಟ್ಯಾನ್ ಟ್ಯಾನ್. ಸರು, ಈಗ ನನ್ಗೆ ಮನ್ಸಿಲ್ಲ, ಬಿಟ್ಬಿಡು ನನ್ನ. ಅಲ್ಲ ಅಕ್ಕ, ನೀವಿದೇನು ಅಂತಾನೂ ನೋಡ್ಲಿಲ್ಲ, ಮನ್ಸಿಲ್ಲ ಅಂತ ಅದ್ ಹೇಗೆ ಹೇಳ್ತೀರಾ? ನನಗೋಸ್ಕರ ಒಂದೇ ಒಂದ್ಸಲ ನೋಡಿ ಪ್ಲೀಸ್. ಸರು, ನನ್ನೊಬ್ಬಳನ್ನೇ ಸ್ವಲ್ಪ ಹೊತ್ತು ಬಿಟ್ಬಿಡು. ನಾನು ಬೇರೆ ಏನೋ ಯೋಚನೆಯಲ್ಲಿದ್ದೀನಿ. ನೀವ್ ಈ ಮನೆಗೆ ಬಂದಾಗಿಂದನೂ ಒಂದಲ್ಲ ಒಂದು ಟೆನ್ಷನಲ್ಲಿದ್ದೀರಾ. ಅದಕ್ಕೆ ನಿಮಗೆ ರಿಲ್ಯಾಕ್ಸ್ ಆಗಲಿ, ನೀವು ಚಿಯರ್ ಅಪ್ ಆಗಲಿ ಅಂತ ನಿಮ್ಮ ಫೇವ್ರೆಟ್ ಡಿಶ್ ಮಾಡ್ಕೊಂಡು ತೊಗೊಂಡ್ಬಂದಿದ್ದೀನಿ. ಅದು ಕೂಡ ನನ್ನ ಫೇವ್ರೆಟ್ ಶೋ ಮಿಸ್ ಮಾಡಿಕೊಂಡು ನಿಮಗೋಸ್ಕರ ಅಂತ ನಾನು ಇಷ್ಟೆಲ್ಲ ಪ್ರಿಪೇರ್ ಮಾಡ್ಕೊಂಡು ತೊಗೊಂಡ್ಬಂದಿದ್ದೀನಿ. ನಿಮ್ಮ ಖುಷಿಗೋಸ್ಕರ ನಾನು ಎಷ್ಟೆಲ್ಲ ಮಾಡ್ತಾ ಇದ್ದೀನಿ. ನೀವು ನನ್ನ ಖುಷಿಗೋಸ್ಕರ ಇದನ್ನು ನೋಡ್ಲೂ ಇಲ್ವಲ್ಲ ಅಕ್ಕ? ಅಟ್ಲೀಸ್ಟ್ ಒಂದೇ ಒಂದು ಸ್ಪೂನು ಟೇಸ್ಟ್ ಮಾಡಿ. ಸರು ಪ್ಲೀಸ್, ಬೇಡ ಅಂತ ಹೇಳದ್ಮೇಲೂ ಯಾಕಿಷ್ಟು ಹಠ ಮಾಡ್ತಿದ್ಯಾ? ನನ್ನ ಬಿಹೇವಿಯರಿಂದ ನಿನ್ಗೆ ಹರ್ಟ್ ಆಗ್ಬೋದು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಆದ್ರೆ ಈಗ ನನಗೆ ಬೇಡ. ಏನಕ್ಕ ಎಷ್ಟು ಈಸಿಯಾಗಿ ಸಾರಿ ಅಂದ್ಬಿಟ್ರಿ ನೀವು? ನಾನು ನೋಡೋ ಶೋ ನನಗೆ ಎಷ್ಟು ಫೇವ್ರೆಟ್ ಗೊತ್ತಾ? ಅದನ್ನು ನಿಮಗೋಸ್ಕರ ಅಂತ ನಾನು ಮಿಸ್ ಮಾಡ್ಕೊಂಡಿದ್ದೀನಿ. ಅದು ಆನ್ಲೈನ್ನಲ್ಲೂ ಸಿಗೋದಿಲ್ಲ. ಮತ್ತೆ ನಾನು ಆ ಎಪಿಸೋಡ್ ನೋಡಬೇಕು ಅಂದರೆ ನೆಕ್ಸ್ಟ್ ವೀಕ್ವರೆಗೂ ವೇಟ್ ಮಾಡಬೇಕು. ಆ ಶೋನಲ್ಲಿ ಹೀರೋಯಿನ್ನು ಎಷ್ಟು ಕಷ್ಟದಲ್ಲಿರ್ತಾಳೆ ಗೊತ್ತಾ? ವಿಲನ್ನು ಅವ್ಳನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿರ್ತಾನೆ. ನೀನೇನಾದ್ರೂ ಸತ್ಯ ಹೇಳಿದ್ರೆ ನಾನು ಮನೆಯವ್ರನ್ನೆಲ್ಲ ಸಾಯಿಸ್ಬಿಡ್ತೀನಿ ಅಂತ. ಅಂತ ಟೈಮ್ನಲ್ಲಿ ಆ ಹೀರೋಯಿನ್ನು ಏನ್ ಮಾಡಬೇಕು? ಸತ್ಯ ಹೇಳ್ತಾಳಾ ಇಲ್ವಾ? ಅದೇ ಮೇನ್ ಎಪಿಸೋಡ್ ಇವತ್ತಿದ್ದು. ಅದನ್ನೆಲ್ಲ ಮಿಸ್ ಮಾಡಿಕೊಂಡು ನಾನು ನಿಮಗೋಸ್ಕರ ಅಂತ ಬಂದರೆ ನೀವು ನೋಡಿದ್ರೆ ಹೀಗೆ ನನ್ನನ್ನು ಹರ್ಟ್ ಮಾಡ್ತಿದ್ದೀರಾ. ಸರಿ ಬಿಡಿ, ನನ್ನ ಬ್ಯಾಡ್ ಲಕ್. ನಿಮ್ಮ ಯೋಚನೆ ನೀವು ಮಾಡ್ಕೊಳ್ಳಿ, ನಾನು ಬರ್ತೀನಿ. ಸರು
ಎಷ್ಟೋ ವರ್ಷದಿಂದ ಪ್ಲ್ಯಾನ್ ಮಾಡಿಕೊಂಡು ಎಲ್ಲೆಲ್ಲಿ ಯಾರನ್ನ ಹೇಗೆಲ್ಲ ಟ್ಯಾಕಲ್ ಮಾಡಬೇಕು ಅಂತ ಸ್ಕೆಚ್ ಹಾಕಿದ್ದಕ್ಕೂ ಇವತ್ತು ನಮ್ಮ ಕೆಲಸದಲ್ಲಿ ನಾನು ಇಷ್ಟು ಮುಂದೆ ಬಂದು ನಿಂತಿದ್ದೀನಿ. ಹೌದು ಬಾಸ್, ನೀವು ಪಟ್ಟಿರೋ ಕಷ್ಟದ ಮುಂದೆ ಬೇರೆಯವ್ರ ಕಷ್ಟ ಲೆಕ್ಕಕ್ಕೆ ಇಲ್ಲ. ಏನಿನ್ ಮಾತಿನ ಅರ್ಥ? ಡೈರೆಕ್ಟ್ ಅರ್ಥನೇ ಬಾಸ್. ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ, ಎಷ್ಟು ರಿಸ್ಕ್ ತೊಗೊಂಡಿದ್ದೀರಾ, ಪ್ರತಿ ಸಲನೂ ನಿಮ್ಗೇನಾದರೂ ಪರವಾಗಿಲ್ಲ, ಟೀಮ್ಗೇನಾಗಬಾರ್ದು ಅಂತ ಅಂದ್ಕೊಳ್ತೀರಲ್ಲ, ಅಂಥ ಬುದ್ಧಿ ಯಾರಿಗೂ ಬರೋಕ್ಕೆ ಚಾನ್ಸೇ ಇಲ್ಲ ಬಾಸ್. ಹೌದು ಪ್ರಾರ್ಥನಾ, ಬೇರೆಯವ್ರ ಮನೆಗೆ ಬೆಂಕಿ ಹಚ್ಚೋದು ಸುಲಭ, ನಮ್ಮನ್ನೆಲ್ಲ ಎತ್ಕೊಂಡು ನಾವೇ ಬೆಂಕಿ ಇಡೋದು ಇಟ್ಸ್ ಡೇಂಜರಸ್. ಯಾಮಾರಿದ್ರೆ ನಾವು ಹಚ್ಚಿದ ಬೆಂಕಿ ನಮ್ಮನ್ನೇ ಸುಟ್ಬಿಡುತ್ತೆ. ನೀನು ಯಾಮಾರಿ ಎಷ್ಟೋ ಟೈಮ್ ಆಗಿದೆ ಕಣವ ಬಾಸ್. ನಿಮ್ಮಂಥ ಒಬ್ಬ ವಾರಿಯರ್ನ ನಾನು ನೋಡಲೇ ಇಲ್ಲ. ನೀವು ಎಲ್ಲೇ ಇದ್ದರೂ ವಿಕ್ಟ್ರಿ, ನೀವೇನು ಅಂದ್ಕೊಂಡ್ರೂ ಆಗುತ್ತೆ. ಆ ಅಭಿ ಅಧಿಕಾರದಿಂದ ಕೆಳಗಿಳಿತಾನೆ, ಈ ಮನೆ ಯಜಮಾನನ್ನ ಕಳ್ಕೊಳ್ಳುತ್ತೆ. ಅಷ್ಟಾದರೆ ಸಾಕು. ಯಜಮಾನನ್ನ ಕಳ್ಕೊಳ್ಳೋ ಮನೆ ಯಜಮಾನಿಯಿಂದ ನಡೆಯುತ್ತೆ. ಅದನ್ನು ನೀನು ಕಣ್ಣಾರೆ ನೋಡ್ತೀಯ. ನಾವಿಟ್ಟಿದ್ದ ಹೆಜ್ಜೆಯಲ್ಲಿ ಗೆಲುವು ಸಿಕ್ಕಾಗಿದೆ. ಇನ್ನೇನಿದ್ರು ನೆಕ್ಸ್ಟ್ ಸ್ಟೆಪ್ ಇಡಬೇಕು. ಅದೆಲ್ಲ ನಿನ್ನ ಮೇಲೆ ಡಿಪೆಂಡ್ ಆಗಿರೋದು. ಈ ನ್ಯೂ ಇಯರಲ್ಲಿ ಏಜೆ ತುಂಬ ಖುಷಿಯಾಗಿ ಮನೆಯವ್ರಿಗೆಲ್ಲ ಗಿಫ್ಟ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾನೆ. ನಾನು ನೋಡಿರೋ ಪ್ರಕಾರ ಆ ದಿನ ಅವ್ನಿಗೆ ಏನೇ ಕೇಳಿದ್ರು ಅವ್ನು ಇಲ್ಲ ಅಂತ ಹೇಳಲ್ಲ. ಆ ವೀಕ್ ಪಾಯಿಂಟೇ ನಮ್ಮ ಸ್ಟ್ರಾಂಗ್ ಪಾಯಿಂಟ್ ಮಾಡಿಕೊಂಡು ನೀನು ಏಜೆಗೆ ಹತ್ರ ಆಗಲೇಬೇಕು. ಅಂತರ ಜೊತೆ ಅವನು ಹೇಗಿದ್ನೋ ನಿನ್ನ ಜೊತೆನೂ ಹಾಗೆ ಓದ್ಸೋಕ್ಕೆ ಶುರು ಮಾಡಬೇಕು. ಆಗ ನೋಡು, ನಮ್ಮ ಆಟಕ್ಕೊಂದು ಅಂತ್ಯ ಸಿಗೋದು. ಈ ನ್ಯೂ ಇಯರ್ ಎಂತೆಂಥ ಟರ್ನ್ಗಳನ್ನ ಕೊಡುತ್ತೆ ಅನ್ನೋದನ್ನ ನೀವೇ ನಿಮ್ಮ ಕಣ್ಣಾರೆ ನೋಡ್ತೀರಾ ಬಾಸ್. ಅವತ್ತಿದೆ ಆಟದ ಅಸಲಿ ಮಜಾ. ಅದೊಂದನ್ನು ಮಾಡು, ನಂಗಿನ್ನೇನು ಬೇಡ. ಅದೊಂದೇ ಅಲ್ಲ, ಅವತ್ತು ಏನೇನೆಲ್ಲ ಮಾಡ್ತೀನಿ ಅಂತ ನೀನು ಇಮ್ಯಾಜಿನ್ನೂ ಮಾಡಿರಲ್ಲ. ನೋಡ್ತೀರ, ನಾನು ಯಾವ ಸ್ಥಾನಕ್ಕೂ ಆಸೆ ಪಟ್ಟು ಇಲ್ಲಿಗೆ ಬಂದಿರಲಿಲ್ಲ. ಆದರೆ ಆಸೆ ಪಡೋ ಹಾಗೆ ಮಾಡಿದ್ದು ಈ ಮನೆ, ಪ್ರೀತಿ. ಇವಾಗ ನಾನೊಬ್ಬಳೇ ಯಜಮಾನಿ ಆಗಬೇಕು ಅನ್ನೋ ಪಟ್ಟದ ಆಸೆ ಹುಟ್ಟಿಸಿದ್ದು ನೀನು. ಸೊ ನಿನಗೂ ಅವತ್ತು ದೊಡ್ಡ ಗಿಫ್ಟ್ ಕಾದಿದೆ, ಅನುಭವಿಸು. ನಾನಿದ್ದೀನಿ ಬಾಸ್, ನಾನೆಲ್ಲ ನೋಡ್ಕೋತೀನಿ. ಈ ನ್ಯೂ ಇಯರು ಹ್ಯಾಪಿ ನ್ಯೂ ಇಯರ್ ಆಗಲೇಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.